ಅವಳಿಗೆ ಸೆಂಟಿಮೆಂಟ್ ಅನ್ನೋದೇ ಇಲ್ಲ, ಅವಳು ಯಾರ ಮಾತು ಕೇಳೋದೇ ಇಲ್ಲ ಅಕ್ಕ. ಅವಳಿಗೇನು ಅನ್ಸುತ್ತೋ ಅದನ್ನೇ ಮಾಡ್ತಾಳಕ್ಕ. ಅವಳು ಯಾರ ಕೈ ಕೆಳಗಡೆನೂ ಕೆಲಸ ಮಾಡಲ್ಲಕ್ಕ. ತಪ್ಪಿ ತಪ್ಪಿ ನಾವೇನೋ ಕೇಳಿದ್ರೆ ನಮ್ಮನ್ನೇ ಸಾಯಿಸ್ಬಿಡ್ತಾಳಕ್ಕ. ಅವಳೊಂಥರ ಕತ್ತಿ ಇದ್ದಂಗೆ, ಜೊತೆಲಿದ್ದಷ್ಟು ನಮಗೆ ಅಪಾಯ ಅಕ್ಕ. ಅವಳನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಹೋಗಿ ಅವಳನ್ನ ಒಪ್ಸು, ಅಷ್ಟೇ ಸಾಕು. ಅಕ್ಕ, ನೀವು ಅಂದ್ಕೊಂಡಿರೋ ಥರ ಹುಡುಗಿ ಅಲ್ಲ ಅಕ್ಕ ಅವಳು. ಅವಳ ವಿಷಯ ಇನ್ನ ಬೇಡಕ್ಕ, ಮರ್ತ್ಬಿಡಿ. ಅದೊಂದು ವಿಷಯ ಬಿಟ್ಟು ಬೇರೆ ಏನು ಬೇಕಾದ್ರೆ ಹೇಳಕ್ಕ ಮಾಡ್ತೀನಿ. ಇದೊಂದು ವಿಷಯ ಬೇಡಕ್ಕ. ಅಪ್ಪಾಜಿ, ಬಾಬುನ್ ದಯೆ, ನಿಮ್ಮ ಆಶೀರ್ವಾದದಿಂದ ಲಕ್ಷ್ಮಿಗೆ ದೃಷ್ಟಿ ಬಂದಿದೆ. ಅವ್ರು ಮತ್ತೆ ಮೊದಲಿನ ಥರ ಎಲ್ಲ ನೋಡ್ಬೋದು ಅಪ್ಪಾಜಿ. ಮುಂದೆ ಇನ್ಯಾವ ತೊಂದರೆನೂ ಇಲ್ಲ. ಆದರೆ ಅಪ್ಪಾಜಿ, ಲಕ್ಷ್ಮಿ ಈಗಲೇ ಶಿರಡಿಗೆ ಹೋಗಬೇಕು, ಬಾಬನ್ ದರ್ಶನ ಮಾಡಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದಾರೆ. ಈಗ ಅವರಿರೋ ಕಂಡೀಷನಲ್ಲಿ ಎಲ್ಲೂ ಆಚೆ ಹೋಗೋ ಆಗಿಲ್ಲ. ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳ್ತಿಲ್ಲ ಅಪ್ಪಾಜಿ. ಅದಕ್ಕೆ ನಿಮ್ಗೊಂದು ಮಾತು ಹೇಳೋಣ ಅಂತ ಫೋನ್ ಮಾಡಿದೆ. ಅದಕ್ಕೆ ಯಾಕಮ್ಮ ತಲೆ ಕೆಡಿಸ್ಕೊಂತೀಯ? ಧಾರಾಳವಾಗಿ ಕಳಿಸ್ಕೊಡು. ಅಪ್ಪಾಜಿ, ಅವ್ರಿಗೆ ಆಪ್ರೇಷನ್ ಆಗಿದೆ, ನೀವು ಸಹ ಕಳಿಸು ಅಂತ ಹೇಳ್ತಿದ್ದೀರಾ. ಅವ್ರು ಆಚೆ ಹೋದರೆ ಅವ್ರಿಗೆ ತೊಂದರೆ. ಲಕ್ಷ್ಮಿ ಜೀವನದಲ್ಲಿ ಸಾವಿರಾರು ಸಮಸ್ಯೆಗಳು ಎದುರಿಸಿದ್ದಾಳೆ. ಇದು ಯಾವ ಲೆಕ್ಕ? ಲಕ್ಷ್ಮಿ ಒಂದ್ಸಲ ನಿರ್ಧಾರ ಮಾಡಿದರೆ ಅದು ಯಾರಿಂದಾನು ಬದಲಾಯಿಸೋಕ್ಕಾಗಲ್ಲ. ನೀನು ಧೈರ್ಯವಾಗಿ ಅವಳು ಕಳಿಸ್ಕೊಡಮ್ಮ. ಅವಳು ತುಂಬಾ ದಿನದಿಂದ ಬಾಬಾ ದರ್ಶನ ಮಾಡ್ಬೇಕಂತ ಜೀವನ ಕೈಲಿಟ್ಕೊಂಡು ಬದುಕ್ತಿದ್ದಾಳೆ. ಅವಳು ಬಂದು ಬಾಬಾ ದರ್ಶನ ಮಾಡಿದರೆ ಅವಳ ಜೀವನದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗುತ್ತೆ. ಸರಿ ಅಪ್ಪಾಜಿ, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದಮೇಲೆ ಕಳಿಸ್ಕೊಡ್ತೀನಿ. ಸಾಯಿನಾ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?